ಹೊರಗಡೆ ಇದ್ದಾಗೈತೆ ಅಂತಲ್ಲ ಸರ್, ಅದಕ್ಕೋಸ್ಕರ ಟಮಾಟಿ ಉಳ್ಳಾಗಡ್ಡೆ ತರಕಾರಿಗೆಲ್ಲ ರೈಟ್ ಇಲ್ಲ. ಅದಕ್ಕೋಸ್ಕರ APMC ನಮಗೆ ಫೋನ್ ಮಾಡ್ತಾರ, ನಾವು ಹೋಗಿ ವಾರದಾಗ 3 ಲೋಡ್ ಆಯ್ತು ತಗೊಂಬಂದ್ ಹಾಕೋದು. ಟೊಮೆಟೊ ಒಂದೇನಾ ಬೇರೆ ಬೇರೆ ಎಲ್ಲ ಬರ್ತದೆ ಸರ್, ತರಕಾರಿ ಬರ್ತದೆ, ಉಳ್ಳಾಗಡ್ಡೆ, ಟಮಾಟ, ಬೆಂಡೆಕಾಯಿ ಇಂಥವೆಲ್ಲ ಸಿಗ್ತಾವ. ರೈತರಿಗೆಲ್ಲ ಲಾಸ್ ಅಲ್ಲ? ಬಹಳ ಲಾಸ್ ಸರ್, ಬಹಳ ಲಾಸ್. ಬಯಸ್ತೀರಿ ನಾವು ರೈತರಿಗೆ ಏನೋ ಪರಿಹಾರ ಕೊಡ್ಬೇಕಂತ ಬಯಸ್ತೀವಿ ಸರ್. ಇದು ಜಮನಾಥನಹಳ್ಳಿ ರಾಯರಕೆರೆ ಅಂತ ಪ್ಲೇಸ್ ಇದು. ಇಲ್ಲಿ 5 ತಾಲೂಕಿಗೆ ಸೇರಿದಂತೆ ಅಕ್ಕಪಕ್ಕ ತಾಲೂಕುಗಳಿಗೆ ವಿಜಯನಗರ ಜಿಲ್ಲೆಯಲ್ಲಿ ಅನೇಕ ತರಕಾರಿ ಬೆಳೆಯುವಂಥದ್ದು ಸರ್ವಸಾಮಾನ್ಯ. ಬೊಮ್ಮನಹಳ್ಳಿ, ಹರಪನಹಳ್ಳಿ, ಕೂಡ್ಲಿಗಿ, ಕೊಟ್ಟೂರು ಈ ಭಾಗದಲ್ಲೆಲ್ಲ ಮುಖ್ಯವಾಗಿ ಇಲ್ಲಿ ಸೆಂಟ್ರ್ ಪಾಯಿಂಟ್ ಕೇಂದ್ರ ಬಿಂದುವಾಗಿ APMC ಇದೆ. ಎಲ್ಲಾ ತಾಲೂಕಿನಿಂದ ಇಲ್ಲಿ ಬಹಳ ತರಕಾರಿ ಬರ್ತಿರೋದು. ಇಲ್ಲಿ ಈಗೇನು ಬೇರೆ ಬೇರೆ ದೇಶಗಳಲ್ಲಿ ಯುದ್ಧ ಆಗ್ತಿರುವ ಸಂದರ್ಭದಲ್ಲಿ ಇವೆಲ್ಲ ಬೇರೆ ಕಡೆಗೆ ಹೋಗುವಂತ ಸಂದರ್ಭದಲ್ಲಿ ಈಗ ಹೋಗ್ತಾ ಇಲ್ಲ. ಇವ್ನು ಏನ್ ಮಾಡ್ಬೇಕು ಎಂಬ ಒಂದು ಇದು ಮಾಡಿದಾಗ, ಈಗ ಉದಾಹರಣೆ ಒಬ್ಬ ರೈತ ಒಂದು ಟ್ರ್ಯಾಕ್ಟರ್ ತಂದಿರ್ಬೋದು, ಇಂಥವು 3-4 ಕಡೆಗೆ 4-5 ಟ್ರ್ಯಾಕ್ಟರ್ಗಳು ಡೈಲಿ ಬರ್ತಾವೆ. ಇನ್ನೊಂದು ರೇಟ್ ಸಿಗುತ್ತೆ ಏನಂತಂದ್ರು ಸಿಗೋದಿಲ್ಲ. ಮತ್ತೆ ಏನ್ ಮಾಡ್ಬೇಕು, ಇಂಥವ್ರಿಗೆಲ್ಲ ಕೊಡ್ಬೇಕು, ಮತ್ತೆ ಹೋಗ್ಬೇಕು. ರೈತರಿಗೆ ಬಹಳ ನಿಜವಾಗ್ಲೂ ತೊಂದರೆ ಆಗ್ತಾ ಇದೆ. ಇವಾಗ ತಕ್ಷಣ ತೋಟಗಾರಿಕೆ ಇಲಾಖೆ ಇವ್ರಿಗಂತ ಪರಿಹಾರ ಮಾಡೋದಕ್ಕೆ ಒಂದು ಪ್ರಯೋಜನ ಇದೆ. ಅಂತ ರೈತರಿಗೆ ಅನುಕೂಲ ಮಾಡಿಕೊಡೋದು ಬಹಳ ಮುಖ್ಯ. ಇಲ್ಲ, ಈ ಗ್ಯಾಸ್ ಇರೋದ್ರಲಿಂದ ಅನೇಕ ಸರಿ ಇಲ್ಲಿ ಲೋಕಲ್ ಅನ್ನೋ ಒಂದು ರೇಟ್ ಇರ್ತಿತ್ತು. ಆಕ್ಚುಲಿ ಗ್ಯಾಸ್ ಬಂದಾದಾಗ್ಲಿಂದ ಅನೇಕ ಹೋಟೆಲ್ಗಳು ಬಂದಾಗ್ಬಿಟ್ಟು ಅದು ಕೂಡ ಈಗ ಲೋಕಲ್ ತಗೋಣಕ್ಕೂ ಇಲ್ಲ. ಯಾವ ಇದೆಲ್ಲ ಟೊಮೆಟೊ ಬಹಳ ಚೆನ್ನಾಗಿ ಬೇರೆ ಕಂಟ್ರಿಗೆಲ್ಲ ಮಾಡ್ತಿದ್ರು, ಬಟ್ ಅಲ್ಲಿ ಹೋಗ್ಲಾರ್ದಂಗೆಲ್ಲ ಇಲ್ಲೇನೋ ಸ್ವಲ್ಪ ಬೇಕಾಗತ್ತೆ. ಅವು ಕೂಡ ಹೋಟೆಲ್ಗಳು ಇಲ್ದಾನೆ ಇವತ್ತು ಬಹಳ ಆತಂಕದಲ್ಲಿದ್ದಾರೆ ರೈತರು ಅಂತ ಹೇಳ್ಬೋದು. ಉಳ್ಳಗಡ್ಡೆ ಯಾಕೆ ಮತ್ತೆ ಕಟ್ಸಿಲ್ಲ? ಎಷ್ಟೇ ಟ್ರಿಪ್ ಇದು? ಅಲ್ಲ ಮಾಮ ನೋಡಿ ಮಾತಾಡ್ದ ಇಲ್ಲ ಅಲ್ಲಿ ಬಂದ ಗಡ್ದ್ರೆ ಹೊಡ್ಕೊಂಡ್ ಬರಕತ್ತಾನ. ಔಷಧೇನು ಹೊಡಿಲ್ಲ ಏನಿಲ್ಲ. ಜಾಸ್ತಿ ಆಗಿರ್ತಲ್ಲ ಹೊರಗೆ